ಅದೇ ಕಾಲಕ್ಕೆ ಬಿಡದಿಯಲ್ಲಿ ಹೆಂಗಾದ್ರೆ ಇಲ್ಲ ವಿದ್ಯುತ್ ಇದ್ದನು ಖಾಸಗಿಯನ್ನು ಮಾಡೋಗಿಲ್ಲ ಉಳಿಸ್ಕೊಂಡು ಹೋಗೋನು ಎಲ್ಲರೂ ಕೂಲಿ ದುಡಿನೋ ಒಗ್ಗಟ್ಟಾಗಿ ದುಡಿನೋ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಡಿ ಕೆ ಶಿ ಅವರು ಎರಡು ಅಪಾಯಕರ ಹೆಜ್ಜೆಗಳಿಂದ ಒಂದು ದಾರಿಯಿಂದ ಹಿಂದೆ ಬಂದಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಾಂದರೆ ಇವೆರಡೂ ಏನು ಒಂದು ಕಡೆ ವಿದ್ಯುತ್ ಖಾಸಗೀಕರಣ, ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್ ಎರಡೂ ಮಾತ್ರ ಡಿ ಕೆ ಶಿ ಅವರಿಗೆ ನುಂಗಲಾರದ ಬಿಸಿತ್ತು ನಿಶ್ಚಿತ ಆಗ್ತಿತ್ತು. ತಂದು ಎರಡು ಮಾತಾ ಇಲ್ಲ. ಯಾಕಂದರೆ ಎಚ್ ಡಿ ಕೆ ಅವ್ರಿಗೂ ಸಹಿತ ಅವ್ರು ಬೆಳೆದು ಬೆಳಗ್ಯದ ಡಿ ಕೆ ಶಿ ಅವರು. ಯಾಕಂದ್ರೆ ಅವ್ರು ಲೀಡರ್ ಆದರೆ ತಮ್ಮ ಕ್ಷೇತ್ರದಲ್ಲ ನಮ್ಮ ಭಾಗದಲ್ಲೇ ತಮಗೆ ಮಾನ್ಯತೆ ಸಿಗಲಿಕ್ಕಿಲ್ಲ ಅನ್ನೋ ಭಯನೂ ಅವ್ರಿಗೆ ಅದು. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅವರು. ಮುಖ್ಯಮಂತ್ರಿ ಅವ್ರಿಗೆ ಏನು ಮಾಡಿದ್ರು ಏನಿಲ್ಲ, ರಾಜಕೀಯ ಬೇರೆ. ಆದರೆ ಇವತ್ತು ಆಗಿದ್ದಾರೆ ಮತ್ತು ಮುಂದಿನ ದಿನದಲ್ಲಿ ಅವ್ರ ಅಧಿಕಾರದಲ್ಲಿ ಉಳಿದ್ರೆ ಇನ್ನೂ ಅಷ್ಟು ಬೆಳೀತಾರೆ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಹಲವು ವರ್ಷಗಳವರೆಗೆ ಮುಖ್ಯಮಂತ್ರಿಯಾಗಿ ಉಳಿದು ಹೋಗುವಂಥ ಸಾಧ್ಯತೆ ಇದ್ದಾವೆ. ಯಾಕಂದ್ರೆ ಇನ್ನೂ ವಯಸ್ಸು ರಾಜಕಾರಣದಲ್ಲಿ ಚಿಕ್ಕದು. ಹೀಗಾಗಿ ಎಲ್ಲರೂ ಗಾಬರಿ ಇದೆ ಈ ವಿಷಯದಲ್ಲಿ. ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿಗಂತೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬರೋದ ಒಳ್ಳೊಳ್ಳೆ ಕೆಲಸ ಮಾಡೋದು ಬೇಡಾಗಿದೆ. ಯಾಕಂದ್ರೆ ಒಕ್ಕಲಿಗರು ಆಗೋದಷ್ಟೇ ಅಲ್ಲ, ಪರ್ಮನೆಂಟಾಗಿ. ಯಾಕಂದರೆ ಎಲ್ಲ ಹೆಚ್ಚು ಕಡಿಮೆ ಬಂದ ವಯಸ್ಸಿನವರು ಹೆಚ್ಚು ಕಡಿಮೆ ಮುಂದಿನ 5-10 ವರ್ಷ ಬೇಡ ಸಿದ್ದೂರವ್ರ ರೆಕಾರ್ಡು ಸಹಿತ ಮುರಿಬೋದೇನೋ 8 ವರ್ಷದ್ದು ಅಷ್ಟು ವಯಸ್ಸದ ಅವರಲ್ಲ. ಹೀಗಾಗಿ ಎಲ್ಲರೂ ಗಾಬರಿ ಆಗ್ಯದ. ಎಚ್ ಡಿ ಕುಮಾರಸ್ವಾಮಿಗಾಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವ್ರಿಗಾಗಿರ್ಬೋದು, ಅದೇ ಕಡೆಗೆ ಯಾರ್ಯಾರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಲಿತಿದ್ದಾರೋ ಅವರಿಗೆಲ್ಲ ಡಿ ಕೆ ಶಿ ಇವತ್ತು ಏನಪ್ಪ ಅಂತಂದ್ರೆ ತಪ್ಪು ಮಾಡಲಿ ಅನ್ನುವಂಥದ್ದು ಸಹಜದ. ಯಾಕೆ ರಾಜಕೀಯದಲ್ಲಿ ಒಬ್ರಿಗೊಬ್ರು ನಡೆಯುವಂಥ ವಿಷಯ. ಆದರೆ ಡಿ ಕೆ ಶಿ ಮಾಡಿದ್ದರೆ ತಪ್ಪುಗಳನ್ನು ಒಂದು ಬಿಡದಿಯಲ್ಲೇ ಬಿಡದಿಯಲ್ಲೇ ಅದನ್ನು ಟೌನ್ಶಿಪ್ ಮಾಡಲಿಕ್ಕೆ ಹೋಗಿ, ಇನ್ನೊಂದು ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಹೋಗಿ ಆ ದಿಶೆಯಲ್ಲಿ ಅದು ಹೆಜ್ಜೆ ಇಟ್ಟ. ಈಗ ಅದ್ರಲ್ಲಿ ಬಿಸಿ ತಟ್ಟಿ ತಕ್ಕಂತ ಸರಿದು ಅವ್ರ ಜಾಣ್ಮೆ. ಯಾಕಂತಂದ್ರೆ ಇವೆರಡತ್ರ ಹೊಡೆತ ಮುಂದಿನ ಒಂದು ವರ್ಷಾರ್ಥಗಳು ಎದುರಿಸ್ಬೇಕಾಗ್ತಿತ್ತು. ಅದು ಮುಂದುವರೆದಿದ್ರೆ ಅದು ಇವತ್ತು ಹೆಚ್ಚು ಕಡಿಮೆ ಇದು ಎರಡು ಶಾಂತ ಆದ್ರೆ ಮತ್ತು ಸುರಳಿತವಾಗಿ ಅಧಿಕಾರ ಮಾಡೋದಕ್ಕೆ ಡಿ ಕೆ ಶಿ ಅವ್ರಿಗೆ ಸಮಯ ಸಿಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗೋ ವಿಷಯ. ಏನೋ ಆಗಲಿ ಈ ಡಿ ಕೆ ಶಿ ಅವರು